ಭಾರತ ದೇಶ ಕಂಡ ಅಪ್ರತಿಮ ವೀರ, ದೇಶದ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಇಂದು 75ನೇ ಹುಟ್ಟುಹಬ್ಬ. ಮೋದಿಯ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಅನೇಕ ಕಾರ್ಯಕ್ರಮಗಳು ಸೇರಿದಂತೆ ಅದರಲ್ಲೂ ವಿಶೇಷವಾಗಿ ಯಲಹಂಕದ ಸಾವರ್ಕರ್ ಸೇತುವೆ ಹಾಗೂ ಪ್ರತಿ BBMP ವಾರ್ಡ್ಗಳಲ್ಲೂ ಕೂಡ ವಿಶೇಷವಾಗಿ ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ಯಲಹಂಕದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ SR ವಿಶ್ವನಾಥ್ರವರು. ಅದೇ ರೀತಿ ವಿಭಿನ್ನವಾಗಿ ವಿಶೇಷವಾಗಿ ಇವತ್ತು ಯಲಹಂಕದ ಸಿಂಗನಾಯಕಹಳ್ಳಿ ಗ್ರಾಮದ ಪಂಚಾಯತಿ ವ್ಯಾಪ್ತಿಯಲ್ಲಿ ನಡೀತಕ್ಕಂಥ ಅನೇಕ ಕಾಮಗಾರಿಗಳಿಗೆ ಅಂದರೆ 1,60,00,000ಕ್ಕೂ ಮೇಲ್ಪಟ್ಟು ಅನೇಕ ಕಾಮಗಾರಿಗಳಿಗೆ ಇವತ್ತು ಗುದ್ದಲಿ ಪೂಜೆಯನ್ನು ಮಾಡೋದ್ರ ಮುಖಾಂತರ ಅಲ್ಲಿನ ಅನೇಕ ಜನರಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಕೂಡ ಮಾಡಿದ್ದಾರೆ. ನಾವೇನು ದೃಶ್ಯಗಳಲ್ಲೂ ಕೂಡ ಗಮನಿಸಿದ್ದೀವಿ. ಸೊ ಪಂಚಾಯತಿಯ ಎಲ್ಲ ಸಿಬ್ಬಂದಿ, ಎಲ್ಲ ಕಾರ್ಯಕರ್ತರು ಕೂಡ ಒಂದೆಡೆ ಸೇರಿ ಇವತ್ತು ಅಧಿಕೃತವಾಗಿ ಅದನ್ನೇ ಗುದ್ದಲಿ ಪೂಜೆ ಮಾಡೋದ್ರ ಮುಖಾಂತರ ಅನೇಕ ಕಾಮಗಾರಿಗಳಿಗೆ ಚಾಲನೆಯನ್ನು ಕೊಡ್ತಕ್ಕಂಥ ಕೆಲಸ ಆಗಿರ್ತಕ್ಕಂಥದ್ದು. ಇನ್ನು ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಸೊ ಏನೆಲ್ಲ ಆಗಿದೆ, ಇವತ್ತು ಮೋದಿ ಹೆಸರಲ್ಲಿ ವಿಶೇಷ ರಕ್ತದಾನ ಶಿಬಿರವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಜೊತೆಲಿ ಏನೆಲ್ಲ ಆಗಿದೆ ಬೆಳವಣಿಗೆ ಅನ್ನೋದ್ರ ವಿಚಾರವಾಗಿ ಇವತ್ತು ಖುದ್ದು ಶಾಸಕರೇ ಮಾತನಾಡಿದ್ದಾರೆ. ಜೊತೆಲಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಪ್ರಶಾಂತ್ ರೆಡ್ಡಿ ಅವರು ಕೂಡ ಮಾತನಾಡಿದ್ದಾರೆ. ಬನ್ನಿ ಏನು ಮಾತನಾಡಿದ್ದಾರೆ ಅಂತಕ್ಕಂಥದ್ದನ್ನು ಅವರ ಮಾತುಗಳಿಂದನೇ ಕೇಳೋಣ. ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಈಗಾಗಲೇ ಪೂರ್ವಭಾವಿ ಸಭೆಗಳನ್ನು ಕೂಡ ನಾವು ಮಾಡಿದ್ವಿ. ಪ್ರತಿ ಗ್ರಾಮಗಳಲ್ಲೂ, ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ, BBMPಯ ಪ್ರತಿ ವಾರ್ಡ್ಗಳಲ್ಲೂ ಕೂಡ ಇವತ್ತು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಬೇಕು ಅಂತ ಹೇಳಿದ್ವಿ. ನಮ್ಮ ನಿರೀಕ್ಷೆಯನ್ನು ಮಾಡಿ ಪ್ರತಿ ಗ್ರಾಮಗಳಲ್ಲೂ ಕೂಡ ನಮ್ಮ ಕಾರ್ಯಕರ್ತರು, ನಮ್ಮ ಚುನಾಯಿತ ಪ್ರತಿನಿಧಿಗಳು ಸ್ವಚ್ಛತೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಪ್ರಾರಂಭವನ್ನು ಮಾಡಿದ್ದಾರೆ. ಇನ್ನೂ ಕೂಡ ಸಾಕಷ್ಟು ಕಡೆ ನಡೀತಾ ಇದೆ. ಮಧ್ಯದಲ್ಲಿ ಇವತ್ತು ಸಿಂಗನಾಯಕನಹಳ್ಳಿ ಗ್ರಾಮದಲ್ಲಿ ವಿಶೇಷತೆ ಏನು ಅಂದರೆ ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬವನ್ನು ಕಾಮಗಾರಿಗಳನ್ನು ಪ್ರಾರಂಭ ಮಾಡೋದ್ರ ಮುಖಾಂತರ ಪ್ರಗತಿ ಕಡೆ ನರೇಂದ್ರ ಮೋದಿಜಿಯವರು ಅಂತಕ್ಕಂಥ ಏನು ಜನ ಅಂತ ಇದ್ದಾರೆ, ಅದಕ್ಕೆ ಪೂರಕವಾಗಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಇವತ್ತು ಕೋಟ್ಯಾಂತರ ರೂಪಾಯಿ ಅನುದಾನದ ಅಡಿಯಲ್ಲಿ ಕಾಮಗಾರಿಗೆ ಪೂಜೆಯನ್ನು ಮಾಡೋದು ಕೆಲಸವನ್ನು ಮಾಡಿದ್ದೀವಿ. ಈಗ 10 ಗಂಟೆಗೆ ಯುವ ಮೋರ್ಚಾ ಕಡೆಯಿಂದ ರಕ್ತದಾನ ಶಿಬಿರ ಯಲಹಂಕದಲ್ಲಿ ಪ್ರಾರಂಭ ಆಗಿದೆ. ಸೊ 75 ವರ್ಷ 75 ಯೂನಿಟನ್ನು ಕಲೆಕ್ಟ್ ಮಾಡಬೇಕು ಅಂತೇಳಿ ಅದಕ್ಕೂ ಮೀರಿ ಇವತ್ತು ರಕ್ತದಾನ ಶಿಬಿರ ಆಗ್ತಾಯಿದೆ. ಭಾನುವಾರ ವಾಕಥಾನ್ ಮಾಡ್ತಾಯಿದ್ದೀವಿ. ಗಿಡ ನೆಡ್ತಕ್ಕಂಥ ಕೆಲಸವನ್ನು ಅಂದರೆ ನಮ್ಮ ತಾಯಿ ಹೆಸರಲ್ಲಿ, ನಮ್ಮ ತಾಯಿಗಳ ಹೆಸರಲ್ಲಿ ಒಂದೊಂದು ಗಿಡವನ್ನು ಎಲ್ಲ ಕಾರ್ಯಕರ್ತರು, ಸಾರ್ವಜನಿಕರು ನೆಡಬೇಕು ಅಂತ ಹೇಳಿದ್ವಿ. ಅದನ್ನು ಕೂಡ ಈ ಒಂದು 15 ದಿನದೊಳಗಡೆಗೆ ಆ ಕಾರ್ಯಕ್ರಮವನ್ನು ಕೂಡ ನಿಶ್ಚಯ ಮಾಡಿದ್ವಿ. ಅಂದರೆ ಒಂದು ವಿಶೇಷವಾದ ಹುಟ್ಟುಹಬ್ಬ ಅಂತಂದರೆ ಕೇಕ್ ಕಟ್ ಮಾಡೋದಲ್ಲ. ಇವತ್ತು ನಮ್ಮ ನರೇಂದ್ರ ಮೋದಿಜಿಯವ್ರ ಹುಟ್ಟುಹಬ್ಬವನ್ನು ಪ್ರಗತಿಯ ಕಡೆಗೆ ತಗೊಂಡೋಗೋ ರೀತಿಯಲ್ಲಿ ಸಾಕಷ್ಟು ಸೇವಾ ಕಾರ್ಯಗಳನ್ನು ಕೂಡ ಇವತ್ತು ನಮ್ಮ ಹಮ್ಮಿಕೊಂಡಿದ್ದೀವಿ. ಹೆಲ್ತ್ ಕ್ಯಾಂಪ್ಗಳು ಕೂಡ ನಡೀತಾ ಇದೆ. ಅದು ನಿರಂತರವಾಗಿ 15 ದಿನಗಳ ಕಾಲ ಈ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ. ನರೇಂದ್ರ ಮೋದಿಜಿಯವರ ಒಂದು ಬರ್ತ್ಡೇ, ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ನಮ್ಮ ಯಲಹಂಕ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ SR ವಿಶ್ವನಾಥ್ಜಿರವರು ನಮ್ಮ ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ಸುಮಾರು 1,60,00,000ಕ್ಕೂ ಹೆಚ್ಚು ಒಂದು ಕಾಮಗಾರಿ ಪೂಜೆಯನ್ನು ಇವತ್ತು ಅವರ ಅಮೃತ ಹಸ್ತದಿಂದ ಇವತ್ತು ಗುದ್ದಲಿ ಪೂಜೆಯನ್ನು ಮಾಡಿದ್ದಾರೆ. ಬೆಳಗ್ಗೆ ಅವರ ಫ್ಯಾಮಿಲಿ ಸಮೇತವಾಗಿ ಮಗ ಅವರು ಎಲ್ಲರೂ ಸಹ ಬಂದು ಇವತ್ತು ಊರಲ್ಲಿ ಕ್ಲೀನಿಂಗ್ ಮಾಡೋಂಥ ಕೆಲಸದಲ್ಲಿ ಸ್ವಚ್ಛ ಭಾರತ ಅಭಿಯಾನದಲ್ಲೂ ಸಹ ಪಾಲ್ಗೊಂಡಿದ್ದರು. ಇವತ್ತು ಸುಮಾರು 1,60,00,000ಕ್ಕೂ ಹೆಚ್ಚಿಗೆ ಕಾಮಗಾರಿಗಳನ್ನು ನಮ್ಮ ಎಲ್ಲ ಊರಿನ ಹಿರಿಯರು ಸಮ್ಮುಖದಲ್ಲಿ ಇವತ್ತು ತುಂಬ ವಿಜೃಂಭಣೆಯಿಂದ ಇವತ್ತು ಕಾಮಗಾರಿ ಪೂಜೆ ನೆರವೇರಿದೆ. 224 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಧರ್ಮಸ್ಥಳದ ಪರವಾಗಿ ಮೊದಲು ಧ್ವನಿಯನ್ನು ಎತ್ತಿದ್ದು ಅಂದರೆ ನಮ್ಮ ಸಿಂಗನಾಯಕನಹಳ್ಳಿಯ ನೀರನ್ನು ಕುಡಿದಿದ್ದಂಥ ನಮ್ಮ SR ವಿಶ್ವನಾಥ್ಜಿರವರು. ಅದೇ ರೀತಿ ಊರಿನ ಬಗ್ಗೆ ಕಾಳಜಿ ಹೆಚ್ಚಿಗೆ ಇದೆಯಲ್ಲ, ಆ ರೀತಿಯಲ್ಲಿ ನಾವಿವತ್ತು ಸದಸ್ಯರು ಅವ್ರು ಯಾವ ರೀತಿ ಮಾರ್ಗದರ್ಶನ ತೋರಿಸ್ತಾರೋ ಅದೇ ರೀತಿ ಮಾರ್ಗದರ್ಶನ ನಾವು ಹೆಚ್ಚಿಗೆ ಕೆಲಸವನ್ನು ಅವರ ಜೊತೆಲಿ ಮಾಡ್ತಾ ಇದ್ದೀರಿ.